ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಬಸಪ್ಪ ತಳವಾರ್ ಅವರು ಇಂದು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಈ ಸಂದರ್ಶನದ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತು 2028ಕ್ಕೆ ಬರ್ತಿರತಕ್ಕಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಈ ಚುನಾವಣೆ ವಿಷಯದಲ್ಲಿ ಮತ್ತು ಈಗ ಬರುವಂತ ಪಂಚಾಯತಿ ಚುನಾವಣೆ, ಈಗ ಈ ಚುನಾವಣೆಯ ವಿಷಯಗಳಲ್ಲಿ ಮತ್ತೆ ಈಗ 2 ರಿಂದ 3 ವರ್ಷದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ, ಮತ್ತೆ 10 ರಿಂದ 11 ವರ್ಷದಲ್ಲಿರುವಂತ ಕೇಂದ್ರ ಸರ್ಕಾರದ ಮೋದಿಯವರ ಸರ್ಕಾರ, ಬಿಜೆಪಿ ಸರ್ಕಾರ, ಈ ಸರ್ಕಾರಗಳಲ್ಲಿ ಮಾಡಿರುವಂತಹ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಮತ್ತು 5 ವರ್ಷಗಳಿಂದ ಅವರು ಮಾಡ್ತಾ ಇರುವಂತಹ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಾ ಇರುವಂತಹ ಅವರು ಮಾಡುವಂತ ಡೆವಲಪ್ಮೆಂಟ್, ಅದು ಗ್ರಾಮದ ಡೆವಲಪ್ಮೆಂಟ್ ಆಗಿರ್ಬೋದು, ವಾರ್ಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಎಲ್ಲಾ ವಿಷಯಗಳನ್ನ ಬಸಪ್ಪ ತಳವಾರ್ ಅವರಿಂದ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ. ಸರ್ ತಮ್ಮ ಹೆಸರು, ತಾವು ಯಾವೂರು, ತಮ್ಮ ಏನ್ ಮಾಡ್ತಾ ಇದೀರಿ? ಏನಿಲ್ರಿ, ನಾವು ದಾವಣಗೆರೆ ಗ್ರಾಮದವರು. ಓಕೆ. ಆಮೇಲೆ ಮೊದಲಿಗೆ ನಮ್ದು ವಣಗೇರಿ ಪಂಚಾಯತಿ ಗ್ರಾಮಕ್ಕೆ ಸೇರಿತ್ತು. ಆಮೇಲೆ ಅಲ್ಲಿ 20 ವರ್ಷಗಟ್ಲೆ ನಮ್ಮಲ್ಲಿ ಯಾರು ಸೇರ್ಪಡೆ ಆಗಿದ್ರು. ಆಮೇಲೆ ತಾಲೂಕ್ ಚೇಂಜ್ ಆಯ್ತು. ನಮ್ಮಲ್ಲಿ ತಾಲೂಕ್ ಚೇಂಜ್ ಆದ್ರೆ ಕುಕ್ನೂರ್ ಭಾಗಕ್ಕೆ ಹೋದ್ವಿ ನಾವು. ಆಮೇಲೆ ಯಲಬುರ್ಗಿ ತಾಲೂಕ್ ಹೋತ್ ನಮ್ದು ಕ್ಯಾನ್ಸಲ್ ಆಯ್ತು, ಕುಕ್ನೂರ್ ಭಾಗಕ್ಕೆ ಬಂದಿವಿ. ಆಮೇಲೆ ಅಲ್ಲಿದ್ದ ಏನ್ ಮಾಡಿದ್ರು, ನಮಗ ಗ್ರಾಮ ಪಂಚಾಯತಿ ಹೊಡೆದಾಕಿದಾಗ ಇಲ್ಲಿ ಈ ಮಟ್ಟದಲ್ಲಿ ಮಂಗಳೂರಾಗ ಸೇರ್ಪಡೆ ಮಾಡಿದ್ರು. ಇಲ್ಲಿ 28 ಮಂದಿ 21 ಮಂದಿ ಇಲ್ಲಿ. ಆಮೇಲೆ ನಾವು 7 ಜನ ಕಳ್ಕೇರಿ ದಾವಣಗೆರೆ ಸೇರಿ ಆಮೇಲೆ ಇಲ್ಲಿ ಬಂದಿಂದ ಏನ್ ಮಾಡ್ಬಿಡ್ತಿ, ನಮ್ಗೆ 2 ವರ್ಷ ಟೈಮ್ ತಿಂತದು. ಅಲ್ಲಿದ್ದ ಇಲ್ಲಿ ಟ್ರಾನ್ಸ್ಫರ್ ಆಗಕ 2 ವರ್ಷದ ದಿನ ನಾವ್ ಏನು ಮಾಡಕ್ ಆಗ್ಲಿಲ್ಲ. ಆಮೇಲೆ ನಾವು ನಮ್ಮೊಳಗ ಗ್ರಾಮದೊಳಗ ನಾವೊಂದು ಗಟಾರ ಒಂದು ಅಭಿವೃದ್ಧಿ ಮಾಡಾಕ ಇಲ್ಲ, ಇಲ್ಲಿ ನಿಮ್ದು ಅನುದಾನ ಇಲ್ಲ, ಅಲ್ಲೇ ಐತಿ ನೀವು ಮಾಡ್ರಿ ಅಂದ್ರು. ಆ ಹಿರೇಶ್ ಸರ್ ಪಿ ಡಿ ಅವ್ರಿದ್ರು. ಅವ್ರು ಅಲ್ಲಿದ್ದ ನಾವು ಕೆಲಸ ಮಾಡಿಂದೆ 15 ಹಣಕಾಸು ತಗೋಬೇಕ. ನಮ್ಗೆ 8 ತಿಂಗಳು ಹೋತು. ನಾವು ದುಡ್ಡು ಹಾಕಿ ಹೊಸರು ಕಲ್ಕೊಂಡು ದುಡ್ಡು ಹಾಕಿ ಮಾಡಿದ್ವಿ. ಆ ದುಡ್ಡದ ಗಡ ಬರ್ಲಿಲ್ಲ ನಮ್ಗ. ಆಮೇಲೆ 8 ತಿಂಗಳು ಹೋಗಿಂದೆ. 8 ತಿಂಗಳ ಮೇಲೆ ಮತ್ತೆ ಅಲ್ಲಿ ಹೋಗಿ ಅವ್ರು ಬಿ ಡಿ ಅವ್ರ ಸರ್ ಅವ್ರು ಹೇಳಿ, ಆಮೇಲೆ ಅಲ್ಲಿದ್ದ ಒಂದ್ ಬಿಲ್ ನಾವು ಅಲ್ಲಿದ್ದಾನು ತಗೊಂಡು ಒಂದ್ ಮಾಡಿದ್ವಿ. ಮತ್ತೆ 2ನೇ ವರ್ಷಕ್ಕೆ ನಮ್ಗೆ ಇಲ್ಲಿ ಸೇರ್ಪಡೆ ಆಯ್ತು. ಆಮೇಲೆ ಅನುದಾನ ಇಲ್ಲೇ ಕೊಡಕತ್ತಿದ್ರು. ಅನುದಾನ ಏನೈತಿ, ಒಂದು ಮನುಷ್ಯನಿಗೆ ಏನ್ ಮಾಡಕ್ಕಾಗತ್ರಿ, ಇವ್ 15 ಹಣಕಾಸು ಸ್ವಲ್ಪ ಬರೋದಕ್ಕ ಒಂದು 45,000 ರೂಪಾಯಿ ಕೊಡೋದಕ್ಕ ಏನ್ ಅಭಿವೃದ್ಧಿ, ಅಲ್ಲಿ ಸಣ್ಣ ಪುಟ್ಟ ಎಲ್ಲಾರ ಸಂದು ಪಂದಿದ್ದು ಅಂತ ಹಾಕ್ಯನದು ಕೆಲಸ ಮಾಡೋದು. ಅಲ್ಲಿ ಕೊಳಚೆ ಐತಿ ಅಂದ್ರೆ ಅದಕ್ಕಿಟ್ಟ ಕಾಂಕ್ರೀಟ್ ಹಾಕಿ ಸ್ವಚ್ಛ ಮಾಡ್ಸೋದು, ಇವಂಗ್ ಮಾಡಿದ್ವಿ. ಆಮೇಲೆ 1 ಲಕ್ಷ ಗಟ್ಲೆನ ಖರ್ಚು ಮಾಡಿ ಊಟ ಅಗತ್ಯ ಮಾಡಿದ್ವಿ. ಉಗಾದಿ ವರ್ಷಕ್ಕೊಮ್ಮೆ ಇಂಥವೆಲ್ಲ ಕೆಲಸ ಮಾಡ್ಕೊಂತ ಕಾಲ ಕಳೆದಿವಿ. ಆದ್ರ ಜನತಾ ಮನಿ ಅವು ಹಳೆ ಇದ್ನಲ್ಲ ಆಲಪಚ್ಚೇರಿ ಅವ್ರು ಹಾಕಿದ್ರು, ಅವು ಕೊಟ್ಟ ಮನಿನ ಎಲ್ಲರಿಗಿ ಅಭಿವೃದ್ಧಿ ಆಗಿ ನಮ್ಮ ಊರಿಗಿನ್ನ ಒಂದ್ ಹೆಚ್ಚಿಗೆ ಆಗಲಿ ಅಂತ ಇಲ್ಲಿ ಇಲ್ಲಿ ಏರ್ಬಿಟ್ಟಿತ್ತು. ಯಪ್ಪಣ್ಣಂದು ನಮಗ್ ಬೇಕಾದವ್ರು 1-2 ಇಸ್ಕೊಂಡು, ಇಲ್ಲಿ ಯಾರು ಕೊಡೋದ್ನಂದ್ರೆ ಇಸ್ಕೊಂಡು ನಮ್ಮಲ್ಲಿ ಹಾಕೊಂಡು ನಮ್ಮ ಅವ್ರ ಬಾಂಧವ್ಯದಿಂದ ಮಾಡ್ಕೊಂತ ಇಲ್ಲಿವರೆಗೆ ಚಂದಾಗಿ ಬಂದೀವಿ. ನಾವು 1 ವರ್ಷ ಏನ್ ಮಾಡಿದ್ವಿ, ನಮ್ಮಲ್ಲಿ 15 ಇದನ್ನ ಎನರ್ಜಿ ಕೆಲಸ ಮಾಡಿದ್ವಿ. ಎನರ್ಜಿ ಕೆಲಸ ಮತ್ತೆ ಊರಂದಾಗ ಹೊಲಿಗೆ ಇರೋದ್ರಿ ಅದು. ಆಮೇಲೆ ಸರಿಗೆ ವರ್ಕ್ ಮಾಡ್ಲಲ್ಲ. ಆಮೇಲೆ ಇವ್ರು ಮೀಟಿಂಗ್ ಮಾಡಿದಾರೆ ಹೊರಗ ಊರಾಗ. ಆಮೇಲೆ ಏನೈತಲ್ಲ ನಿಮ್ಮ ಸರಿ ಇರ್ಲಾರ್ದ ಅವ್ರು ಯಾರ್ದಾರ ಹೆಸರು ಹಚ್ಚಿ ಬಿಡೋದು. ಆಮೇಲೆ ಇವ್ರು ಮೇಟಿ ಯಾರ್ಬಿಟ್ಟು ಇವ್ರು ಗುದ್ದಾಡಾರು, ಲೇಬರ್ ಮಂದಿ ದುಡ್ದಾರು. ಹಂಗಾಗಿ ಇವ್ರಿಗೆ ಪಿ ಡಿ ಅವ್ರಿಗೆ ನೆಮ್ಮದಿ ಇಲ್ದಾಗತ್ತು. ಹಂಗಾಗಿ ಏನ್ ಮಾಡಿದ್ವಿ, ನಾವು 1 ವರ್ಷ ಆತು ಈಗ ನಾವು ಎನರ್ಜಿ ಕೆಲಸನ ಮಾಡ್ಸಿದ್ವಿ. ನಾವು ಸಮಸ್ಯೆ ಅಂತ ಅವ್ರ ಮತ್ತೆ ಊರ ನಮ್ಮೊಂದ್ ಬೇಯಕತ್ತಿರ್ ಜನರು. ಹಿಂಗಾಗಿ ಆಗ ಹೀಗ ಅಂತ ಬೇಯಕೈತಿದ್ನಾಗ ಏನ್ ಮಾಡಕವ್ವ ಮೇಟಿ ಯಾರಾದಾರ ಹಿಂಗ್ ಮಾಡ್ಯಾರ, ನಾವ್ರ ಏನ್ ಮಾಡೋದ್ರಿ ಅಂತಂದ್ 1 ವರ್ಷ ಆತು ನಾವ್ ಕೆಲ್ಸನ ಕೊಟ್ಟಿಲ್ಲ, ಎನರ್ಜಿ ಕೆಲ್ಸನ ಮಾಡಿಲ್ಲ. ಇಲ್ಲಿ ಯಾರು ಮಾಡ್ತಾರ ಅವ್ರು, ಅಂಟು ಬಿದ್ದೈತಿ ಅವ್ರಿಗೆ. ನಮ್ಮಲ್ಲಿ ಜನ ಸ್ವಲ್ಪ ಸರಿ ಇಲ್ಲ ಅಂತ ಸುಮ್ ಬಿಟ್ಬಿಟ್ಟಿವಿ ನಾವು. ಮತ್ತೆ ಐತಿ ಮನೆ ಆಗ ಬಂದದ್ವಿ, ಏನಾರ
ಶಾಲೆ ಮಾಡ್ಸವು ಹ್ಮ್ ಅಂತವ್ ಇಂಥವ್ ಕೆಲಸ ಮಾಡ್ಸ್ಕೊಂತ ಈಗ ಮೊನ್ನೆ ಈಗ ಕಂಪೌಂಡ್ ಮಾಡೋದೈತಿ ಪಕೇನಿ ಮಾಡೋದೈತಿ ಇಂತ ಇಲ್ಲಪ್ಪ ಹೊಸರು ಕಲ್ತೈತಿ ಹೇಳಿದ್ವಿ ಪಕೇನಿ ಮಾಡಕತ್ತೇನ ನಮ್ಮ ಊರಿಗೆಲ್ಲ ಒಳ್ಳೇದು ನಮ್ಮ ಹುಡ್ರ ಓದ್ತಾವಪ್ಪ ಚೆನ್ನಾಗಿ ಮಾಡಂತಂದು ಹೊಸರು ಕಲ್ತ್ ಹೇಳಿದ್ವಿ ಮಾಡಾಕತ್ತೇನ. ಆಮೇಲೆ ಮ್ಯಾಗ ಸ್ಲ್ಯಾಪ್ ಹಾಕಿಬಿಟ್ರ ಮುಗೀತಿ ಈಗ ಅದು. ನಾಳೆ 5ನೇ ತಾರೀಕಿಗೆ ಏನೋ ಓಪನಿಂಗ್ ಐತದ. ಸರ್ ಏನೋ ರೆಡ್ಡಿ ಸಾಬ್ರು ಏನೋ ಬರ್ತಾರಂತಿ. ಹಂಗ್ ಮಾಡಿ ಇವೇನೈತ್ರಿ ಇನ್ನೊಂದ್ 2-3 ತಿಂಗಳ 5 ತಿಂಗಳ ಐತಿ. ಮತ್ತೆ ಏನಾಗ ಏನ್ ನಮ್ಗೆ ತಿಳಿದೈತಿ ಅದ್ ಮಾಡ್ಕೊಂತ ಅಭಿವೃದ್ಧಿ ಮಾಡ್ಕೊಂತ ಹೋಗಿ ಪಜೆ ಮುಟ್ಟೋದು ಮತ್ತೆ ಹೊಳ್ಳಿ ದೇವ್ರ ಅನುಗ್ರಹ ಮಾಡಿರ ಇವೆಲ್ಲ ಕೆಲಸ ನಮಗೆ. ಹೊಳ್ಳಿ ಒಂದೇಳೆ ದೇವ್ರ ಅನುಗ್ರಹ ಮಾಡಿ 4 ಮಂದಿ ಹಿರಿಯರ ನೀನ್ ಕೆಲಸಗಾರ ಇದೆಯಪ್ಪ ಚಲೋ ಹೊತ್ನಾಗ ಮಾಡು ಅಂತಂದು ಇಂಥವ್ರ ಬುದ್ಧಿವಂತರ ಊರಾಗ ಹೇಳ್ಬಿಟ್ರ ಹೊಳ್ಳಿ ನಾವ್ ನಾಮಿನೇಷನ್ ಮಾಡಿದೀವಿ ಅಂದ್ರನ ಮತ್ತೆ ಇವ್ರು ಹೇಳಿದಾಗ ಕೇಳ್ಕೊಂಡ್ ಮಾಡ್ಕೊಂತ ಹೋಗೋ ಧರ್ಮ ಅದು. ಏನೋ ವಾದ ಮಾಡೋದು ಅಲ್ಲ ಇದು. ಇದು ನನಗಿಂತ ಕೆಲ್ಸ ಇಲ್ಲ ಅಂತ ಒಬ್ರು ಕೇಳ್ತಿರ್ತಾರ, ತಿಂಗಳಿಗಿಂತ ಕೇಳ್ತಿರ್ತಾರ. ನನ್ ಮನೆಗೆ ನೀರ್ ಬರೋಲ್ಲ ಅಂತಿರ್ತಾರ. ಆ ನಾಳ ತಗೊಂಡು ಏನಾರ ಪ್ರಯತ್ನ ಮಾಡಿ ಇಲ್ಲಿವರ ಪೈಪ್ ಕೊಡ್ಸ್ಕೊಂಡು ಏನಾರ ಮಾಡಿ ಅವ್ರಿಗೆ ನೀರ್ ಕೊಡೋದು ಜವಾಬ್ದಾರಿ ಈಟ ಅಲ್ಲ ಇದು. ಸರಿ ಈಗ ಮತ್ತೆ ತಮ್ದು ಅಕ್ಟೋಬರ್ಗೆ ತಮ್ಮ ಓದಿ ಮುಗೀತು. ಅಕ್ಟೋಬರ್ ಮುಗೀತು, ಮತ್ತೆ ನವೆಂಬರ್, ಡಿಸೆಂಬರ್ ಮತ್ತೆ ಜನವರಿಗೆ ಮತ್ತೆ ಪಂಚಾಯತ್ ಅಧಿಕಾರಿ ಆಡಳಿತ ಬರುತ್ತೆ. ಮತ್ತೆ 3 ತಿಂಗಳಲ್ಲಿ ತಮ್ದು ಚುನಾವಣೆ ಬಂತು. ಸರಿ, ಚುನಾವಣೆ ಮತ್ತೆ ತಾವೇನಾದ್ರು ಸ್ಪರ್ಧೆ ಮಾಡಬಹುದು? ಹಿರಿಯರು ಹೇಳಿದ್ರ ಮಾಡಾರ, ನಮ್ ಸ್ವಂತ ಬುದ್ಧಿಲಿದ್ದ ಮಾಡಾರ ನಾವು. ಹಿರಿಯರು ಹೇಳಿದ್ರ 4 ಮಂದಿ ಹಿರಿಯರ್ ಇಲ್ಲಪ್ಪ ಮಾಡು ಇವಟನ್ ಅಂತ ಅಂದ್ರ ಇವ್ರು 4 ಮಂದಿ ಇಲ್ಲಿ ಏನದಾರಲ್ಲ ಇವ್ರು 4 ಮಂದಿ ಹೇಳಿದ್ರು ಮಾಡಾರ ನಾವು. ಜನರ ಅಭಿಪ್ರಾಯ ನಾವಿಲ್ಲ ಸ್ವಂತ ಬುದ್ಧಿಲಿದ್ದ ಮಾಡಕ್ ಹೋಗಲ್ಲ. ಸರಿ, ಜನರ ಅಭಿಪ್ರಾಯ ಮೇಲೆ ತಾವು ಚುನಾವಣೆ ಮಾಡಿ ಇವ್ರು 4 ಮಂದಿ ಹೇಳಿದ್ರು ಮಾಡಾರ ನಾವು. ನಮ್ ಪಾಡಿ ನಮ್ಮ ಭೂಮಿ ಐತಿ, ನಮ್ ತಂದೆ ಹಿರಿಯರ್ ಮಾಡಿದ್ರು ದುಡ್ಕೊಂಡ್ ತಿನ್ನಾರ ನಾವು. ಸರಿ, ಜನ ಹೇಳಿದ್ರ 4 ಮಂದಿ ಚಲೋ ಕೆಲಸ ಮಾಡಿಪ್ಪ ಇನ್ನೊಂದ್ಸಲ ನಿಮ್ದು ನೀವು ಹೇಳ್ಬೇಕು ಅದನ್ನ. ನಾನ ಸರಿ ಮಾಡ್ಲಿಲ್ಲ ಅಂದ್ರೆ ಅತಿಗೇನ್ ಹೇಳ್ತಾರ ಬಿಡ ಅಂತ ಅವ್ರ ಅಂತಾರ. 100% ನಿಜ. ಅದೇನ್ ಹೌದನ್ನೋದು ಮಾಡ್ಯಾರ ಅಂತ ಅವ್ರ ಅಂತಾರ. ಅವ್ರ ಅಂದ್ರಂತ ಒಳ್ಳೆ ಮಾಡಾರ ಮಾಡಿದ್ರೆ ಮಾಡ್ಯಾರ ಮತ್ತೆ ನಿಮ್ದು ಅಂತ ಹೇಳ್ತಾರೆ. ಕೆಲಸ ಮಾಡಿದ್ರೆ ಕೆಲಸ ಮಾಡಿಲ್ಲ ಬ್ಯಾಡ ಅಂತ ಹೇಳ್ತಾರ ಅವ್ರು ನೇರವಾಗಿ. ಇದ್ರಾಗ ಏನಿ. ಸರಿ, ಈಗ ಮತ್ತೆ 2028ಕ್ಕೆ MLA ಚುನಾವಣೆ ಬಂದ್ರಿ, ವಿಧಾನಸಭಾ ಚುನಾವಣೆ ಬಂತು. ಈಗ ತಾವು ಕೂಡ ಬಿಜೆಪಿ ಪಕ್ಷದ ಕಾರ್ಯಕರ್ತ. ಸರ್, ಹಿಂಗಾಗಿ ಈಗ ತಾವು ಯಾವ ರೀತಿ ಜನರಿಗೆ ತಿಳುವಳಿಕೆ ಹೇಳ್ತೀರಿ? ಇಂಥವ್ರು ಬಂದ್ರ ಇಂತ ಕೆಲಸ ಆಗವಪ್ಪ, ನಾವು ಹೋಗಿ ಅವ್ರ ಮುಂದೆ ನಿಂದ್ರಕ್ಕಾಗತ್ತಾ? ಮತ್ ಇವ್ರು ಬಂದ್ರ ಏನೈತಿ ಜಬ್ಸ್ ಕಳಿಸ್ತಾರ ಅವ್ರು ಯಾವಾಗಲೂ ಮಂದಿ ಹೆಚ್ಚಿಗೆ ಕಮ್ಮಿ. ಏನ್ ತಮ್ಮ ಊರಾಗ 1-2 ಲೆವೆಲ್ ಬೆಳೆಸಂತ ವ್ಯಕ್ತಿ ಇವ್ರು ತಾಗ 30 ವರ್ಷ ದುಡಿದೀವಿ ನಾವು. ಈಗ ಏನದಾರಲ್ಲ ಇವ್ರು ಕಾಂಗ್ರೆಸ್ನಾಗ 30 ವರ್ಷ ದುಡಿದೀವಿ. ಆದ್ರ ಇವ್ರ ಅಪ್ಪವ್ರ ನಾವು ಕೂಡ ದುಡಿದೀವಿ. ಇವ್ರ ಅಪ್ಪವ್ರನ್ನ ಅದು ತಾಲೂಕ್ ಪಂಚಾಯತಿ ನಿಲ್ಲಿಸಿದ್ರು. ಅದ್ರಾಗ ಒಬ್ಬತ್ ನಮ್ಮಲ್ಲಿ ಅದ್ರಲ್ಲಿದ್ದ ಆತಗೆ ಸಿಕ್ಕಿತ್ತು. ಆದ್ರ ಒಂದು ಹಣೆ ಬರಲಿಲ್ಲ, ಆಗ್ಲಿಲ್ಲ ಅವಾಗ. ಆಗ್ಲಿಲ್ಲ, ಆಗಿದ್ನಂದ್ರ ಮುಂದಿನ ಬೆಳಿತಿದ್ನ ಬಿಡ್ತಿದ್ನ ಸೆಕೆಂಡ್ ಹತ್ತ ಬಿಟ್ಟಿತ್ತು. ಆ ಟೈಮ್ದಾಗ ಎಲ್ಲಾರು ಕಲ್ಕೊಂಡ್ ಚೂಟಿದ್ರ ಅವನ್ನ. ಜನ ಅವರ ಅಲ್ಲ ನಮ್ಮವರ ಮತ್ತೆ ಯಾರಿಲ್ಲ. ನಾವು ಅವ್ರ ಅಪ್ಪರ ನಾವು ಕಾಯಂ ಕುಡಿಯೇ ಇದ್ದೀವಿ. ಆದ್ರ ಅವಾಗೊಬ್ಬ ಅವಕಾಶ ಸಿಕ್ಕಿತ್ತು, ನಮ್ಗಿಂತ 1-2 ವರ್ಷ ಹಿರಿಯ ಸಿಕ್ಕಿತ್ತು. ಆದ್ರ ಆತ್ಮೀಯ ಏನೈತಲ್ಲ ಜನರು ಅವ ಬುದ್ಧಿವಂತನ ಇದ್ದ, ಒಳ್ಳೆಯವನ ಇದ್ದ, ಬೆಳೆ ಕೊಡ್ಲಿಲ್ಲ. ಸರಿ ಸರ್, ಇಲ್ಲಿವರೆಗೂ ತಮ್ಮ ನೇರವಾದ ನುಡಿಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ರಿ, ಮಾತಾಡಿದ್ರಿ. ಇಲ್ಲಿವರೆಗೂ ನಮ್ ಜೊತೆ ಮಾತನಾಡೋದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ.